ಆ ನೀರು ಕೆಳಗೆ ಬಿದ್ದು ಎಷ್ಟು ಹೈಟಿಗೆ ಎದುರುತ್ತೈತೆ. ಮೋಟೋ ವ್ಲಾಗಿಂಗ್ಗೆ ಮಾಡಂಗಿಲ್ಲ ಕೇಳಲ್ಲಿ, ನಮಗೆ ಬೇರೆ ಬೇರೆ ಸ್ಟೇಟ್ ಹೋದಾಗ ಅದನ್ನೇ ಕೇಳೋದು. ಈ ಫ್ರೇಮ್ ನೋಡಿ. ನಮಸ್ಕಾರ, ನಾನು ನಿಮ್ಮ ಬಾಲಾಜಿ. ನಮ್ಮ ಚಾನಲಲ್ಲಿ ಬೈಕ್ಸ್ ರಿಲೇಟೆಡ್, ಟ್ರಾವೆಲ್ ಬ್ಲಾಗ್ಸ್ ರಿಲೇಟೆಡ್ ವ್ಲಾಗ್ಸ್ ಎಲ್ಲ ಪೋಸ್ಟ್ ಮಾಡ್ತಾ ಬರ್ತೀವಿ. ಚೆಕ್ ಮಾಡಿ ನೋಡ್ಕೊಳ್ಳಿ. ಈ ವ್ಲಾಗಲ್ಲಿ ನೀವೇನು ನೋಡ್ತೀರಾ ಅಂದರೆ, ನಾವು ಅದಿರಪಲ್ಲಿಯಿಂದ ಮುನಾರ್ಗೆ ಹೋಗೋದನ್ನ ಈ ವ್ಲಾಗಲ್ಲಿ ನೋಡ್ತೀರಾ. ಲಾಸ್ಟ್ ವ್ಲಾಗಲ್ಲಿ ಬಂದ್ಬಿಟ್ಟು ನಾನು ವಾಲ್ಪಾರೆ ಟು ಅದಿರಪಲ್ಲಿ ರೂಟ್ನ ಟ್ರೈ ಮಾಡಿದ್ದೆ, ಸಕ್ಕದಾಗಿತ್ತು. ಆ ವ್ಲಾಗ್ ಬಂದ್ಬಿಟ್ಟು ನಮ್ಮ ಚಾನಲಲ್ಲಿ ಆಲ್ರೆಡಿ ಪೋಸ್ಟ್ ಆಗಿದೆ. ಸಪೋಸ್ ನೀವು ಆ ವ್ಲಾಗ್ ನೋಡದೆ ಈ ವ್ಲಾಗ್ನ ನೋಡ್ತಿದ್ದೀರಾ ಅಂದರೆ ಏನು ತೊಂದರೆ ಇಲ್ಲ, ಕರೆಕ್ಟಾಗಿ ಅರ್ಥ ಆಗುತ್ತೆ. ಈ ವ್ಲಾಗ್ನ ನೋಡ್ಬಿಟ್ಟು ಅದನ್ನು ನೋಡ್ಬಿಡಿ. ಓಕೆ, ಬನ್ನಿ ವ್ಲಾಗಲ್ಲಿ ಹೋಗೋಣ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. MCS ಹಾಗೆ ಅದ್ರ ಪಕ್ಕ ಒಂದು ಬೆಲ್ ಐಕಾನ್ ಇರುತ್ತೆ, ಅದನ್ನು ಟಿಂಗ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. MCS ಅಂದ್ರೆ ಯಾರು ಅಂತಂದ್ರೆ ಮಾಸ್ ಚಾನ್ಸ್ ಸ್ಕ್ವಾಡ್ ಅಂತ. ನಮ್ಮ ಬ್ಲಾಗ್ಸ್ ನೋಡ ನೀವೇನೆ, ನಮ್ಮ ಸಬ್ಸ್ಕ್ರೈಬರ್ಸ್ನೇ MCS ಅಂತ ಕರಿತೀವಿ. ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ MCS ಆಗಿ ಜಾಯ್ನ್ ಆಗ್ಬಿಡಿ. ಓಕೆ, ಬನ್ನಿ ಬ್ಲಾಗ್ ಒಳಗೆ ಹೋಗೋಣ. ನಮ್ಮ ಬೀಟಲ್ಲಿ ನೋಡಿ, ನೋಡೋದಕ್ಕೆ ಎಷ್ಟು ಪಳಪಳ ಅಂತವನೆ. ಒಂದೇ ಒಂದು ಡೀಸೆಲ್ ವಾಶ್ ಮಾಡಿಸಿದ ಅಷ್ಟೇ. ನಾವು ರೈಡ್ ಬಂದಾಗಿಂದ ಫುಲ್ ಪಳಪಳ ಅಂತವನೆ. ಏನು ಹೇಳಿಲ್ಲ, ಮೇ ಬಿ ಟ್ರಾಫಿಕ್ ಪೊಲೀಸ್ ಏನಾರು ಹಿಡಿದ್ರೆ ಹೇಳ್ತಾರೇನೋ. 15 ಮಿನಿಟ್ಸ್ ತೋರಿಸ್ತೈತೆ ಅತಿರಪಲ್ಲಿ ವಾಟರ್ ಫಾಲ್ಸ್ಗೆ. ಆದ್ರೂ MCS ಲೈಫಲ್ಲಿ ಒಂದ್ಸರಿ ಆದ್ರೂ ನೀವು ಈ ರೂಟ್ನ ಟ್ರೈ ಮಾಡಲೇಬೇಕು. ಮಾಡ್ತೀರಾ ಅಂದ್ರೂ ಅರ್ಲಿ ಮಾರ್ನಿಂಗ್ ಅಲ್ಲಿ ಮಾಡಿ. ಒಬ್ಬರೇ ಇದ್ದಾಗ ಫೀಲ್ ಐತಲ್ಲ, ಅದನ್ನ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಎಲ್ಲಿಂದ ಎಲ್ಲಿ ಬರುತ್ತೋ ಆನೆ ಅಂತ. ಅದು ಎಂಟ್ರಿಯಲ್ಲೇ ನಮ್ಮ ದೇವ್ರು ಕೊಟ್ಟರು ದರ್ಶನ, ಚೀತಾ. ಇವತ್ತೇ ಮುನ್ನಾರ್ಗೆ ಹೋಗ್ಬಿಡೋಣ ಅಂತ ಪ್ಲ್ಯಾನಲ್ಲಿ ಇದ್ದೀನಿ ರೀ. ನೋಡುವ, ಮುನ್ನಾರ್ ಹೋಗ್ಬಿಟ್ಟು ಮುನ್ನಾರಲ್ಲಿ ಸ್ಟೇ ಮಾಡ್ಬಿಡೋಣ ನಾವು ಈವ್ನಿಂಗು. ಇದು ಯಾವುದೋ ಹೋಗೋ ದಾರಿಲೇ ಸಿಕ್ತು MCS ಫಾಲ್ಸು. ಕ್ರೇಜಿಯಾಗೈತೆ. ನೀರು ಜಾಸ್ತಿ ಇರಲ್ಲ ಅಂದ್ಕೊಂಡಿದ್ದೆ, ಬಟ್ ನೀರು ಒಂದು ರೇಂಜಿಗೆ ಓಕೆ, ಆವ್ರೇಜ್ ಆಗೈತೆ. ಟಿಕೆಟ್ ಏನಾದ್ರು ಕೊಡಬೇಕಾ ಇದಕ್ಕೆ? ಇದು ಹೆಸರು ಬಂದು ಚಪ್ರಾ ಬ್ರಿಡ್ಜ್. ಅಲ್ಲಿ ಹಾಕಿದ್ದಾರೆ, ಇಲ್ಲಿ ಚೈನೆಲ್ಲ ಹಾಕಿಟ್ಟವ್ರೆ ಯಾರು ಹೋಗ್ಬಾರ್ದು ಅಂತ. ಬಟ್ ಅರ್ಲಿ ಮಾರ್ನಿಂಗ್ ಅಲ್ವಾ, ನಾವು ಬಂದ್ಬಿಟ್ಟಿದ್ದೀವಿ. ಈ ಫ್ರೇಮ್ ನೋಡಿ ಹೆಂಗಿದೆ. ಇದಾದ್ಮೇಲೆ ನೆಕ್ಸ್ಟು ನಮಗೆ ಅದಿರಪಲ್ಲಿ ವಾಟರ್ ಫಾಲ್ಸ್ ಅಂತ ಒಂದು ಸಿಗುತ್ತೆ, ಅಲ್ಲಿಗೆ ಇವಾಗ ಹೋಗಬೇಕು. ಫೋನಲ್ಲಿ ಚಾರ್ಜು ಖಾಲಿ. ಇವಾಗ ನೆಕ್ಸ್ಟು ಟೀ ಅಂಗಡಿಯಲ್ಲಿ ಹಾಕಿ ಫೋನ್ನ ಚಾರ್ಜ್ ಹಾಕೋಬೇಕು. ನಾನು ಬರ್ಬೇಕಾದ್ರೆ ಬೇರೆ ಯಾವ ಥರ ಆದರೂ ಕೇಬಲ್ ಇದಕ್ಕೆ ಸೆಟ್ ಆಗುತ್ತಾ ಅಂತ ಹುಡುಕ್ದೆ, ಬಟ್ ಅಂಗಡಿನೇ ಸಿಕ್ಕಿಲ್ಲ ಯಾವುದು. ಈ ಬ್ಯಾಗ್ ಬೇರೆ ಲೂಸ್ ಆಗಿ ಹಿಂದೆ ಬಂದು ಹೊಡಿತೈತೆ ನನಗೆ. ನೋಡಿ, ಚಾಪ್ರಾ ಬ್ರಿಡ್ಜ್. ಈ ಬ್ರಿಡ್ಜ್ ಹೆಸರು ಚಾಪ್ರಾ, ಫಾಲ್ಸ್ ಹೆಸರು ಏನಂತ ಗೊತ್ತಿಲ್ಲ. ನಿಜ MCS ಒಪ್ಕೋಬೇಕು, ಅದಿರಪಲ್ಲಿ ವಾಲ್ಪಾರೆ 7th ಹೆವೆನ್ ಏನಕ್ಕೆ ಅಂತಾರೆ ಅಂತ. ಅಷ್ಟು ಕ್ರೇಜಿಯಾಗಿತ್ತು ರೂಟ್ ಮಾತ್ರ. ಲೈಫಲ್ಲಿ ಒಂದ್ಸರಿ ಆದರೂ ಈ ರೂಟೆಲ್ಲ ನೀವು ಟ್ರೈ ಮಾಡಿ ನೋಡಬೇಕು, ಒಂದು ಹೊಸ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಈ ಹೋಟೆಲಲ್ಲೇ MCS ಇವಾಗ ಬ್ರೇಕ್ಫಾಸ್ಟ್ ಮಾಡಿದ್ವಿ. ಇವಾಗ ಸ್ವಲ್ಪ ಸಮಾಧಾನ ಆಯಿತು. ಅವಾಗಿಂದ ಹೊಟ್ಟೆ ಸೌಂಡ್ ಮಾಡ್ತಾನೇ ಇತ್ತು. ನಾನೇನು ತಿಂದೆ ಅಂದರೆ ಉಪ್ಪಾಪಂ, ಆಪಮ್ ಅಂತಾರೆ ಅದನ್ನು, ಒಂದೊಂದು ಕಡೆ ಊತಪ್ಪಮ್ ಅಂತಾರೆ. ಅದನ್ನು ತಿಂದೆ, ಮತ್ತು ಟೀ ಕುಡಿದೆ. ಎಲ್ಲ ಸೇರಿ 100 ರೂಪೀಸ್ ಆಯಿತು ರೀ. MCS ಬೈಕ್ ಪಾರ್ಕಿಂಗ್ ಮಾಡಾಯಿತು. ಬ್ಯಾಗೆಲ್ಲ ಅಲ್ಲೇ ಬಿಟ್ಟು ಹೋಗ್ತಾ ಇದ್ದೀನಿ, ಯಾರು ಎತ್ಕೊಂಡು ಹೋಗಲ್ಲ ಅಂತ. ಆ್ಯಕ್ಚುಲಿ ಇಲ್ಲೇ ಮಫೆಟಲ್ಲೆಲ್ಲ ಬ್ಯಾಗ್ ಅವ್ರದ್ದು ಇಟ್ಟೋಗೋರೆ. ಸೊ ಆ ನಂಬಿಕೆಯಲ್ಲಿ ನನ್ನ ಬ್ಯಾಗ್ನೂ ಇಟ್ಟೋಗ್ತಾ ಇದ್ದೀನಿ. ಅವ್ರ ಬ್ಯಾಗಲ್ಲಿ ಏನಿದೆ ಅಂತ ಗೊತ್ತಿಲ್ಲ, ಬಟ್ ನಮ್ಮ ಬ್ಯಾಗಲ್ಲಿ ಸ್ವಲ್ಪ ವ್ಯಾಲ್ಯೂಬಲ್ ಥಿಂಗ್ಸ್ ಎಲ್ಲ ಐತೆ, ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸು ಅವೆಲ್ಲ ಐತೆ. ಅಲ್ಲೈತೆ ವಾಟರ್ ಫಾಲ್ಸ್ ಎಂಟ್ರಿ, ಹೋಗೋಣ. ಅಲ್ಲಿ ಕ್ಯಾಶ್ ತಂದಿದ್ದೀನಿ ಕರೆಕ್ಟಾಗಿ ಎಂಟ್ರಿಗೆಲ್ಲ. ಈ ಹೋಟೆಲಲ್ಲೇ ನಾವು ಊಟ ಮಾಡಿದ್ದು, ಮುಂದೆ ಎಲ್ಲ ಐತೆ ನೋಡಿ, ಅಲ್ಲೇ ಊಟ ಮಾಡಿದ್ದು. ಅಲ್ಲಿಂದ ಇಲ್ಲಿ ಬಂದರೆ ನಿಮಗೆ ಪಾರ್ಕಿಂಗ್ ಸಿಗುತ್ತೆ. ಬಟ್ ಪಾರ್ಕಿಂಗ್ ಹೋಗೋ ಜಾಗ ಅಂತೂ ಫುಲ್ಲು ಕಲ್ಲು, ಸ್ಕಿಡ್ ಆಗುತ್ತೆ ಗಾಡಿ. MCS ಅದಿರಪಲ್ಲಿ ವಾಟರ್ ಫಾಲ್ಸ್ಗೆ ಎಂಟ್ರಿ ಆಗೋಯ್ತು. ಟಿಕೆಟ್ ಬಂದ್ಬಿಟ್ಟು 60 ರೂಪೀಸ್ ಅಂತೆ ಒಬ್ರಿಗೆ. ಆಮೇಲೆ ನಾನು ಹೆಲ್ಮೆಟು ಕೊಟ್ಟಿದ್ದೆ ಅಲ್ಲಿ, ಅದಕ್ಕೂ 10 ರೂಪಾಯಿ ಎಕ್ಸ್ಟ್ರಾ ಚಾರ್ಜ್ ಮಾಡಿದ್ರು. ಇವಾಗ ಒಂಚೂರು ಇಲ್ಲಿ ಟ್ರಕ್ ಮಾಡ್ಕೊಂಡು ಹೋಗಬೇಕು. ಎಷ್ಟು ಕಿಲೋಮೀಟ್ರ್ ಇದೆ ಅಂತ ಗೊತ್ತಿಲ್ಲ, ಮುಂದೆ ಹೋಗಿ ನೋಡುವ ಬನ್ನಿ. ಬಟ್ 60 ರೂಪಾಯಿ ಜಾಸ್ತಿ ಆಯಿತು ಅನ್ನಿಸ್ತು ನನಗೆ ಯಾಕೋ. ಹೋಗಿ ನೋಡುವ ಬನ್ನಿ. ಇಲ್ಲಿ ದಾರಿ ನೋಡಿ, ಇದರಲ್ಲಿ ಏನಾದ್ರು ಗಾಡಿ ಹೋಗುತ್ತಾ? ಹಿಂಗೇನೋ ಹಾಕಿಟ್ಟವ್ರೆ ಟ್ರೈನ್ ಥರ, ಏನೋ ಗೊತ್ತಿಲ್ಲ. ಸೆಂಟ್ರಲೆಲ್ಲ ಸೈಡಲ್ಲೆಲ್ಲ ನಾರ್ಮಲ್ ಆಗೈತೆ, ಸೆಂಟ್ರಲ್ ಮಾತ್ರ ಈ ಥರ ಐತೆ. ನಾನು ಆ ಕಡೆ ಹೋಗಿದ್ದೆ, ಅದು ಬಂದ್ಬಿಟ್ಟು ಟಾಪ್ ಆ್ಯಂಗಲ್ ವ್ಯೂ ಪಾಯಿಂಟು, ಅದಷ್ಟು ಚೆನ್ನಾಗಿರಲಿಲ್ಲ. ಇಲ್ಲಿ ಲೋ ವ್ಯೂ ಪಾಯಿಂಟ್ ಅಂತ ಇನ್ನೊಂದಿದೆ ಅಂತೆ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಇಲ್ಲಿ ನೋಡಿ, ಈ ಸೈಡಲ್ಲೆಲ್ಲ ಬ್ಯಾಂಬೂಯಿಂದಾನೇ ಹಾಕೋರೆ, ಒರಿಜಿನಲ್ ಬ್ಯಾಂಬೂ. ಸಕ್ಕತ್ತಾಗೈತಿ ಇದು ನೋಡೋದಕ್ಕೆ. ಆ್ಯಂಡ್ ಇಲ್ಲಿ ರೋಡೇ ಹಾಕಿಲ್ಲ ಎಲ್ಲೂ, ಈ ಥರ ಕಲ್ ಹಾಕಿ ರೋಡ್ ಮಾಡಿಬಿಟ್ಟವ್ರೆ. ಹೆಂಗಿದೆ ನೋಡಿ ರೋಡು. ಸ್ವಲ್ಪ ಟ್ರೆಕ್ ಮಾಡ್ಕೊಂಡು ಹೋಗಬೇಕು. ರೈಡಿಂಗ್ ಜಾಕೆಟ್ ಎಲ್ಲ ಹಾಕೊಂಡು ವೆಯ್ಟ್ ಆಗ್ಬಿಟ್ಟೈತೆ ಬಾಡಿ. ಈ ಪ್ಯಾಡಿಂಗ್ಸೇ ಬಂದ್ಬಿಡತ್ತೆ ಒಂದು 2 kg 3 kg. MCS ವಾಟರ್ ಫಾಲ್ಸ್ ಹತ್ರ ಬಂದಾಯ್ತು. ಸೊ ವ್ಯೂ ತೋರಿಸ್ತೀನಿ ನೋಡಿ ಹೇಗಿದೆ ಅಂತ. ಎಷ್ಟು ದೊಡ್ಡದಾಗೈತೆ ವಾಟರ್ ಫಾಲ್ಸ್ ಇದು ನೋಡಿ, ಕ್ರೇಜಿ ಅಲ್ವಾ. ಆ್ಯಕ್ಚುಲಿ ಇಲ್ಲೇ ಬಾಹುಬಲಿ ಶೂಟಿಂಗ್ ತೆಗೆದ್ರಂತೆ ಈ ಫಾಲ್ಸ್ ಹತ್ರನೇ. ನೀರು ಕಮ್ಮಿ ಐತೆ, ನೀರು ಜಾಸ್ತಿ ಇದ್ರೆ ಆ ಫುಲ್ಲು ವಾಟರ್ ಆಗಿದ್ದಿರೋದು. ನೋಡೋಣ ಬನ್ನಿ. ಸ್ವಲ್ಪ ಹೊತ್ತು ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಹಾಗೆ ಹೋಗ್ತಾ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. MCS
ಜನ ಇವತ್ತು ಫುಲ್ ಕಮ್ಮಿನೇ ಎಮ್ಸೆಸ್ ಈ ಕಡೆ. ಜನನೇ ಇಲ್ಲ ಹೇಳಕ್ ಹೋಗ್ಬೇಕಂದ್ರೆ. ಅಲ್ಲಿ ಒಬ್ಬೊಬ್ರು ವೆಡ್ಡಿಂಗ್ ಶೂಟ್ ಮಾಡ್ತವ್ರೆ. ಬಟ್ ವಾಟರ್ ಫಾಲ್ಸ್ ನೋಡಿ, ಆ ನೀರು ಕೆಳಗೆ ಬಿದ್ದು ಎಷ್ಟು ಹೈಟಿಗೆ ಎದುರ್ತೈತೆ. ಸಾಕಾದಾಗೈತೆ ನೋಡೋದಕ್ಕೆ. ಇನ್ನ ಬೆಟ್ಟಲೆಲ್ಲ ಬರುತ್ತೆ ನೀರು. ಇವಾಗ ನೀರು ಕಮ್ಮಿ ಇರೋದ್ರಿಂದ ನೀರು ಬರ್ತಾ ಇಲ್ಲ. ಬರೀ 3 ಕಡೆ ಬರುತ್ತೆ, 4 ಕಡೆ ಬರ್ತೈತೆ, 3 ಕಡೆ ಎಲ್ಲ. ಸಾಕಾದಾಗೈತೆ. ಇದನ್ನ ಬಂದ್ಬಿಟ್ಟು ಇಂಡಿಯಾಸ್ ನಯಾಗ್ರಾ ಅಂತ ಏನೋ ಹೇಳ್ತಾರಂತೆ. ನೋಡೋದಕ್ಕೆ ಒಂಥರ ದೊಡ್ಡದಾಗಿ ಬ್ರಹ್ಮಾಂಡವಾಗೈತೆ ನೋಡೋದಕ್ಕೆ. ಓಕೆ ಬನ್ನಿ ಇಲ್ಲಿಂದ ಹೊರಡೋಣ. MCS ವಾಪಸ್ ಹೋಗ್ತಿರ್ಬೇಕಾರೆ ನಮ್ಗೆ ಬ್ಯಾಂಗ್ಳೂರಿಂದಾನೇ ಒಂದು ಫ್ರೆಂಡ್ ಸಿಕ್ಕಿದ್ರು. ದಾನೇಶ್ ಹೇಳಿ ಬ್ರೋ. ದಾನೇಶ್ DANESH. ದಾನೇಶ್ ಅಂತೆ. ಸೊ ಇವರು ಬ್ಯಾಂಗ್ಳೂರಿಂದಾನೆ ಅಂತೆ. MCS ಬ್ಯಾಂಗ್ಳೂರಲ್ಲಿ ಎಲ್ಲಿ ಬ್ರೋ? ದೊಡ್ಡಬಳ್ಳಾಪುರ ಆ ಕಡೆ. ಚಿಕ್ಕಬಳ್ಳಾಪುರ ಆದ್ಮೇಲೆ ತಾನೇ ಬರೋದು. ಓಕೆ, ಯಲಹಂಕ ದೊಡ್ಡಬಳ್ಳಾಪುರ ಅಂತ MCS ಇವ್ರು ಇವಾಗ ಹೋಗ್ತವ್ರೆ. ನಾವು ನೋಡ್ಕೊಂಡು ವಾಪಸ್ ಹೋಗ್ತಾ ಇದೀವಿ. ಇವರು ಒನ್ ಡೇ ರೈಡ್ ಬಂದಿದ್ದಾರೆ ಇಲ್ಲಿಗೆ. ರೈಡ್ ಅಲ್ಲ, ಟ್ರೈನ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್. ಪಬ್ಲಿಕ್ ಎಲ್ಲ ಒಂದೇ, ರೈಡು ಟ್ರೈನು ಎಲ್ಲ ಒಂದೇ. ಸೊ ಇವ್ರು ಹೋಗಿ ನೋಡ್ಕೊಂಡು ಮತ್ತೆ ವಾಪಸ್ ಹೋಗ್ತಾರಂತೆ ಬ್ಯಾಂಗ್ಳೂರ್ಗೆ. ನಾವು ಇಲ್ಲಿಂದ ಇವಾಗ ಮೂನಾರ್ ಹೋಗೋಣ MCS. ಸೊ ಇವ್ರ ಹತ್ರ ಸ್ವಲ್ಪ ಮಾತಾಡ್ಸ್ಬಿಟ್ಟು ಹಾಗೆ ಹೋಗ್ತಾ ಬ್ಲಾಗ್ ಕಂಟಿನ್ಯೂ ಮಾಡ್ತೀವಿ. ಬನ್ನಿ. ಆಯ್ತು, ತೋರಿಸ್ಬಿಟ್ಟಿವ್ರು. ಓಕೆ ಬನ್ನಿ ಹೋಗೋಣ. MCS ಅದಿರಪಲ್ಲಿ ವಾಟರ್ ಫಾಲ್ಸಿಂದ ಹೊರಟಾಯ್ತು ರೀ. ಇವಾಗ ನಮ್ಮ ಪಯಣ ಮೂನಾರ್ ಕಡೆಗೆ. ಈ ಕಡೆ ಹೆವಿ ಸ್ಕಿಡ್ ಆಗ್ತಿದೆ ಪಾರ್ಕಿಂಗ್ ಸೈಡಿಂದ ಇಳಿಬೇಕಾರೆ. ಇಲ್ಲಿ ನೋಡಿ, ಬ್ರೇಕ್ ಹಿಡಿದ್ರು ಗಾಡಿ ಹೋಗ್ತಾನೇ ಇದೆ ಮುಂದೆ. ಬಟ್ ಏನೋ ತೊಂದರೆ ಇಲ್ಲ, ನಾವು ಕಂಟ್ರೋಲ್ ಮಾಡಿಬಿಡ್ತೀವಿ. ಇಲ್ಲಿಂದ ಮುನ್ನಾರು ಜಸ್ಟ್ 56 ಕಿಲೋಮೀಟ್ರ್ ಐತೆ ಅಷ್ಟೇ. ನನ್ನ ಮ್ಯಾಪು ಹೋಗ್ಬೇಕಾದ್ರೇ ಸ್ವಲ್ಪ ಸ್ಪಾಟ್ಸ್ ಇತ್ತು, ಅದನ್ನು ನೋಟ್ ಮಾಡ್ಕೊಂಡಿದ್ದೀನಿ. ಬಟ್ ಈಗ ಮ್ಯಾಪ್ ತೋರಿಸ್ತಾ ಇಲ್ಲ ರೀ. ಯಾವ ಕಡೆ ಹೋಗ್ಬೇಕಂತನೂ ಗೊತ್ತಿಲ್ಲ. ಯಾರ ಹತ್ರ ಕೇಳುವ ರೀ. ಚೇಟಾ, ಮುನ್ನಾರ್. ಓಕೆ ಚೇಟಾ, ನಾವು ಬಂದಿದ್ದ ಕಡೆನೇ. ಅಂದರೆ ಇವಾಗ ಈ ಕಡೆಯಿಂದ ಬಂದ್ವಿ, ಇವಾಗ ಈ ಕಡೆ ರಿಟರ್ನ್ ಹೋಗ್ತಾ ಇದ್ವಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿದ್ವಲ್ಲ ಆ ಕಡೆಯಿಂದನೇ. ಇಲ್ಲಿ ಏನು ಗೊತ್ತಾ, ಹೋಟೆಲಲ್ಲಿ ಬಿಸಿ ಕೊಡೋಲ್ಲ. ಕೇಳಿದ ತಕ್ಷಣ ಫಸ್ಟೇ ಮಾಡಿಟ್ಟಿರ್ತಾರೆ, ಅದು ಹಾರೋಗಿರತ್ತೆ, ಅದನ್ನು ಕೊಡ್ತಾರೆ. ನಾನು 2-3 ಹೋಟೆಲಲ್ಲಿ ಟ್ರೈ ಮಾಡಿ ನೋಡಿದೆ ಬಿಸಿ ಕೇಳೋದಕ್ಕೆ. ಬಟ್ ತಣ್ಣಗಿರೋದೇ ಕೊಟ್ಟರು. ಲೈಟಾಗಿ ಮಳೆ ಬರ್ತಾಯಿದೆ, ಬಟ್ ಏನೂ ತೊಂದರೆ ಇಲ್ಲ. ಬನ್ನಿ, ಇವೆಲ್ಲ ಒಂಥರ ಎಂಜಾಯ್ ಮಾಡೋದು. ಪರವಾಗಿಲ್ಲ, ನಮಗೂ ಸ್ವಲ್ಪ ಒಳ್ಳೆ ಇನ್ಸಿಡೆಂಟ್ಗಳು, ಒಳ್ಳೆ ಟೈಮು ಅವೆಲ್ಲ ಆಗ್ತಾಯಿದೆ. ನಾನು 56 ಅಂದ್ಕೊಂಡಿದ್ದೆ, ನೋಡಿದ್ರೆ ಜಾಸ್ತಿ ಐತೆ. MCS ಈಗ ಜಸ್ಟ್ ಪೊಲೀಸ್ ಹಿಡಿದ್ರು, ನಿಲ್ಲಿಸಿದ್ರು. ರೋಡ್ ಸೈಡಲ್ಲಿ ಚೆಕಿಂಗ್ ಮಾಡ್ತಾಯಿದ್ರು. ನಿಲ್ಲಿಸ್ಬಿಟ್ಟು ಗಾಡಿ ನೋಡಿದ್ರು, ನನ್ನ ನೋಡಿದ್ರು. ಸೈಡ್ ಮಿರರ್ ಎಲ್ಲಿ ಅಂತ ಕೇಳಿದ್ರು. ಇದೇ ಅಂದೆ. ಇದೇ ಸೈಡ್ ಮಿರರ ಅಂತ ಏನೋ ಹೇಳ್ತವ್ರೆ ಮಲಯಾಳಮಲ್ಲಿ, ನನಗೆ ಅರ್ಥ ಆಗ್ತಿಲ್ಲ. ಇದೇ ಚೇಟ ಸೈಡ್ ಮಿರರು ಅಂತ ಹೇಳಿದೆ. ಆಮೇಲೆ ಹೋಗು ಅಂತ ಹೇಳ್ಬಿಟ್ರು. ನೋಡಿ, ಇದಕ್ಕೆ ಅಲೋ ಮಾಡಿದ್ದಾರೆ MCS. ಪರವಾಗಿಲ್ಲ, ನಾನು ಅಲೋ ಮಾಡಲ್ಲ ಅಂತ ಅಂದ್ಕೊಂಡಿದ್ದೆ. ಆ್ಯಕ್ಚುಲಿ ನನಗೇನಂದರೆ ಮೋಟೋ ವ್ಲಾಗಿಂಗೆ ಮಾಡೋಂಗಿಲ್ಲ ಕೇರಳಲ್ಲಿ. ಹೆಲ್ಮೆಟಲ್ಲಿ ಆ್ಯಕ್ಷನ್ ಕ್ಯಾಮ್ರಾ ಹಾಕೋಂಗಿಲ್ಲ, ಅದು ಬ್ಯಾನ್ ಫುಲ್ ಇಲ್ಲಿ. ನಾನು ಆ್ಯಕ್ಷನ್ ಕ್ಯಾಮ್ರಾಗೆ ಹಾಕಿದ್ರಪ್ಪ ಫೈನು ಅಂತ ಅಂದ್ಕೊಂಡೆ. ಬಟ್ ಏನೂ ಮಾಡಲಿಲ್ಲ. ಹೋಗು ಅಂತ ಅಂದ್ಬಿಟ್ರು. ಮೇಯ್ನಾಗಿ ಇಲ್ಲಿ ಸೈಡ್ ಮಿರರ್ಗೆ ಹಿಡಿತವ್ರೆ MCS. ಸೈಡ್ ಮಿರರ್ಗೆ ಮತ್ತು ಫಾಗ್ ಲೈಟ್ ಏನಾದ್ರು ಹಾಕಿರೆ. ನಮ್ಮ ಗಾಡೀಲಿ ಫಾಗ್ ಲೈಟು ಐತೆ, ಬಟ್ ಅವ್ರಿಗೆ ಕಾಣಿಸ್ಲಿಲ್ಲ ಏನೋ. ಅವರು ಬಂದ್ಬಿಟ್ಟು ಒಂಥರ ನೋಡಿದ್ರು, ಗಾಡಿ ನೋಡ್ರು ನನ್ನ ನೋಡ್ರು. ನನಗೆ ಹಾಕ್ತಾರಪ್ಪ ಫೈನ್ ಇವಾಗ ಒಂದು 5,000 ಅಂದ್ಕೊಂಡೆ. ಬಟ್ ಏನೂ ಹಾಕ್ಲಿಲ್ಲ. ನೋಡುವ, ಮುಂದೆ ಎಲ್ಲಾದರೂ ಹಿಡಿದ್ರೆ ಸ್ವಾಹ. ಇಲ್ಲಿಂದ ಹಿಂಗೆ ಬ್ಯಾಂಗ್ಳೂರು ಹೋಗ್ಬೇಕಷ್ಟೇ. ಕರೆಕ್ಟಾಗಿ ಬಜೆಟು ಟೈಟಾಗಿ ಎತ್ಕೊಬಂದಿದೆ. ಇಲ್ಲೇನಾದ್ರು ಫೈನ್ ಹಾಕೋರು ಅಂದರೆ ಹೋಯ್ತು. ಇಲ್ಲೆಲ್ಲ ನಮ್ಮೂರ ಥರ ಇಲ್ಲ MCS. ವೈಟ್ ಕಲರ್ ಯೂನಿಫಾರ್ಮ್ ಹಾಕಿರ್ತಾರಲ್ಲ ಟ್ರಾಫಿಕ್ ಪೊಲೀಸು, ಇಲ್ಲಿ ಬಂದ್ಬಿಟ್ಟು ನಾರ್ಮಲ್ ಪೊಲೀಸ್ ಕಲರ್ ಡ್ರೆಸ್ ಏನೈತೆ ಅದೇ ಇಲ್ಲೂ ಹಾಕಿರ್ತಾರೆ. ಅವರೇ ಹಿಡಿಯೋದಿಲ್ಲಿ. ಅಲ್ಲಿ ಹಿಂದೆ ಒಂದು 1 ಕಿಲೋಮೀಟ್ರ್ ಹಿಂದೆ ಅವಾಗ ಕ್ಯಾಮ್ರಾ ಆನ್ ಆಗಿರಲಿಲ್ಲ. ಸದ್ಯ ಕ್ಯಾಮ್ರಾ ಆನ್ ಆಗಿ ಇಲ್ಲಿಂದ ಲೈಟ್ ಬರೋದೇನಾದ್ರು ನೋಡಿದರೆ ಮೇ ಬಿ ಏನಾದ್ರು ಫೈನ್ ಹಾಕಿರ್ಬೋದಿತ್ತೇನೋ. ಕ್ಯಾಮ್ರಾ ಏನು ಆನ್ ಆಗಿಲ್ಲ ಅಂತ ಹಾಗೆ ಬಿಟ್ಬಿಟ್ರು. ಮೇಯ್ನಾಗಿ ನೀವು ಕೇರಳಲ್ಲಿ ಎಂಟ್ರ್ ಆಯ್ತೀರಾ ಅಂದರೆ ಬೈಕಲ್ಲಿ ಪ್ರಾಪರಾಗಿ ಇಟ್ಟಿರ್ಬೇಕು MCS. ಡಾಕ್ಯುಮೆಂಟ್ಸ್ ಆಗಲಿ ಮತ್ತು ಬೈಕ್ ಕಸ್ಟಮೈಸೇಷನ್ ಆಗಲಿ ಫುಲ್ಲಿ ಸ್ಟ್ರಿಕ್ಟ್ ಇಲ್ಲಿ. ಮೇಯ್ನಾಗಿ ಎಮಿಷನ್ ಟೆಸ್ಟ್ ಅಂತ ಕೇಳ್ತಾರೆ, ಪೊಲ್ಯೂಷನ್ ಸರ್ಟಿಫಿಕೇಟ್ ಅಂತಾರೆ ಇಲ್ಲಿ. ಅದು ನಮ್ಮೂರಲ್ಲಿ ಎಮಿಷನ್ ಸರ್ಟಿಫಿಕೇಟು. ಸೊ ಅದು ಇಟ್ಕೊಳ್ಳಿ. ಅದಾದಮೇಲೆ RC ಬುಕ್ ಕೇಳ್ತಾರೆ, ಅದನ್ನು ಇಟ್ಕೊಳ್ಳಿ. ನಮಗೆ ಬೇರೆ ಬೇರೆ ಸ್ಟೇಟ್ ಹೋದಾಗ ಅದನ್ನೇ ಕೇಳೋದು ಮೇಜರಾಗಿ. ಮತ್ತು ಇನ್ಶೂರೆನ್ಸ್ ಕೇಳ್ತಾರೆ. ಸೈಡ್ ಮಿರರ್ಸ್ ಹಾಕ್ಕೊಳ್ಳಿ. ಮೇಯ್ನ್ ಕೇರಳಲ್ಲೂ ಹಿಡಿತಾರೆ ಮತ್ತು ಮಂಗಳೂರಲ್ಲೂ ಹಿಡಿತಾರೆ. ಮಂಗಳೂರಲ್ಲೂ ಇದೇ ಥರನೇ ಸ್ಟ್ರಿಕ್ಟ್ MCS ಅಲ್ಲಿ. ಇಲ್ಲಿ ನೀವು ಒಬ್ಬರು ಬೈಕಲ್ಲಿ ಸೈಡ್ ಮಿರರ್ ಇಲ್ಲದೆ ನೋಡೋಕ್ಕಾಗಲ್ಲ. ಮತ್ತು ಎಲ್ಲರೂ ಅಷ್ಟು ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಾರೆ. ಫೋನಲ್ಲಿ ಚಾರ್ಜ್ ಬೇರೆ ಖಾಲಿ ಆಗ್ತಾ ಬಂತು. ಮುಂದೆ ಹೋಗ್ಬಿಟ್ಟು ಎಲ್ಲಾದರೂ ಚಾರ್ಜ್ ಹಾಕ್ಕೋಬೇಕು. ಹೋಗೋ ದಾರಿ ಕ್ರೇಜಿ ಆಗೈತೆ ರೀ ಇಲ್ಲಿ. 2 ಕಡೆ ಫುಲ್ಲು ಮರ ಸರೌಂಡೆಡು, ಸೈಲೆಂಟ್ ಜಾಗ.
ಒಂಥರ ನೆಮ್ಮದಿಯಾಗೈತೆ. ಈ ಥರ ಜಾಗದಲ್ಲಿ ರೆಸಾರ್ಟ್ಗಳು ಕಮ್ಮಿನೇ, ಬಟ್ ಅವಾಗಿಂದ ಜಾಸ್ತಿ ಟೀ ಅಂಗಡಿಗಳಿತ್ತು. ನಾನು ಮುಂದೆ ಹೋಗಿ ಹಾಕ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀನಿ. ಇವಾಗ ನಮ್ಮ ಫೋನಲ್ಲಿ ಬಂದು 20% ಐತೆ ಕರೆಕ್ಟಾಗಿ, ಬಟ್ ಅದು ಸ್ವಿಂಗ್ ಅಂತ ಡೌನ್ ಆಗಿಬಿಡುತ್ತೆ ಚಾರ್ಜು, ಜಾಸ್ತಿ ನಿಲ್ತಾ ಇಲ್ಲ. ಐಫೋನಲ್ಲಿ ಬಂದುಬಿಟ್ಟು ಬ್ಯಾಟ್ರಿ ಹೆಲ್ತ್ ಅಂತ ಬರುತ್ತೆ. ಆ ಬ್ಯಾಟ್ರಿ ಹೆಲ್ತ್ ಬಂದು 85% ಮೇಲಿದ್ರೆ ಚೆನ್ನಾಗಿರುತ್ತೆ. ನಮ್ಮದು ಬಂದು 79% ಐತೆ. ಜಾಸ್ತಿ ಯೂಸ್ ಮಾಡಿ 79% ಹೋಗ್ಬಿಟ್ಟೈತೆ. ಅದರಿಂದ ನಮ್ಮ ಫೋನ್ ಬಂದುಬಿಟ್ಟು ಜಾಸ್ತಿ ಬ್ಯಾಟ್ರಿ ಬ್ಯಾಕಪ್ ಕೊಡ್ತಾ ಇಲ್ಲ. ಅವಾಗ ನಿಲ್ಸ್ಕೊಂಡು ಹಾಕೊಂಡು ಹೋಗ್ಬೇಕು. ನೆಕ್ಸ್ಟ್ ರೈಡಲ್ಲಿ ಈ ಮಿಸ್ಟೇಕ್ಸ್ ಎಲ್ಲ ಮಾಡಬಾರ್ದು. ಪವರ್ ಬ್ಯಾಂಕ್ ತೊಗೊಂಡೋಗ್ಬಿಡ್ಬೇಕು, ಅಥವಾ ಮೊಬೈಲ್ ಹೋಲ್ಡ್ರಲ್ಲೇ ಚಾರ್ಜಿಂಗ್ ಅಡಾಪ್ಟರ್ ಬರುತ್ತೆ, ಅದನ್ನು ಹಾಕ್ಸ್ಕೊಬಿಡ್ಬೇಕು. ಬೆಸ್ಟ್ ಅದು. ಯಾಕಂದರೆ ರೈಡ್ ಮಾಡ್ತಾ ಗೂಗಲ್ ಮ್ಯಾಪ್ಸಲ್ಲಿ ಇರುತ್ತಲ್ಲ, ಪವರ್ ಬ್ಯಾಂಕ್ ಇಟ್ಟಿದ್ದೀವಿ ಅಂದರೆ ಜೋಬಿಂದ ವೈರ್ ತೊಗೊಂಡು ಹಾಕ್ಬೇಕಾಗತ್ತೆ, ಅದೊಂಥರ ರಿಸ್ಕು. ಸೊ ಅದರಿಂದ ಬೈಕಲ್ಲೇ ಬರೋ ಥರ ನೋಡ್ಕೋಬೇಕು, ಅದೇ ಬೆಸ್ಟು. ನಾವು ಇಲ್ಲಿ ಬಂದಾಗಿಂದ ಸೆಕೆಂಡ್ ಫುಲ್ ಟ್ಯಾಂಕ್ ಮಾಡಿಸಿರೋದು. ಇನ್ನು ನಮ್ಮ ಬೈಕಲ್ಲಿ ಬಂದುಬಿಟ್ಟು 3 ಪಾಯಿಂಟ್ ಪೆಟ್ರೋಲ್ ಐತೆ. ಟೋಟಲ್ 681 ಕಿಲೋಮೀಟರ್ಸ್ ಓಡಿಸಿದ್ದೀವಿ ರೀ. ಸೂಪರಾಗಿ ಮೈಲೇಜ್ ಕೊಟ್ಟವನೇ. ಚೆಕ್ ಮಾಡಬೇಕು, ಈ ರೈಡ್ ಮುಗಿಸ್ಕೊಂಡು ಚೆಕ್ ಮಾಡೋಣ. ನೆನ್ನೆ ಬಂದ್ಬಿಟ್ಟು ನಾನು ಕ್ಯಾಲ್ಕುಲೇಷನ್ ಮಾಡೋಣ ಅಂದ್ಕೊಂಡಿದ್ದೆ, ಬಟ್ ಮರ್ತೇ ಹೋಗ್ಬಿಟ್ಟೆ, ಮಾಡೇ ಇಲ್ಲ. ನಮ್ಮ ಲಾಗ್ಸ್ ನೋಡ್ರೆ ಗೊತ್ತಾಗತ್ತೆ. ಇದು 2ನೇ ಫುಲ್ ಟ್ಯಾಂಕಾ. ನಾವು ಮುನ್ನಾರೆಲ್ಲ ಸುತ್ತಾಡಿ ಅಲ್ಲಿವರೆಗೂ ಬರುತ್ತೆ ಪೆಟ್ರೋಲು, ಮುನ್ನಾರೆಲ್ಲ ಸುತ್ತಾಡೋವರೆಗೂ. ಬಟ್ 3 ಫುಲ್ ಟ್ಯಾಂಕ್ ಮಾಡಿಸ್ಬೇಕು ಅಂದ್ಕೊಂಡಿದ್ದೀನಿ ನಾವು ವಾಪಸ್ ಮನೆಗೆ ಹೋಗೋವರೆಗೂ. ಮುನ್ನಾರಿಂದ ಆಲ್ಮೋಸ್ಟ್ 500 ಕಿಲೋಮೀಟರ್ಸ್ ಆಗಿಬಿಡುತ್ತೆ ನಮ್ಮ ಮನೆ. ಮೇ ಬಿ 3.5 ಫುಲ್ ಟ್ಯಾಂಕ್ ಮಾಡಬೇಕು ಅಂದ್ಕೊಂಡಿದ್ದೀನಿ.